ನಮಸ್ಕಾರ ಸ್ನೇಹಿತರೆ ನಿಮ್ದೇನಾದ್ರೂ ಕಾಮರ್ಸ್ ಅಥವಾ ಕಾಮರ್ಸ್ ವೆಬ್ಸೈಟ್ ಇತ್ತಪ್ಪ ಅಂತಂದ್ರೆ ಅದರಲ್ಲಿ ಪ್ರಾಡಕ್ಟ್ಸ್ ಗಳನ್ನ ನಾವು ಯಾವ ತರ ಲಿಸ್ಟಿಂಗ್ ಮಾಡಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಅಂದ್ರೆ ಕಾಮರ್ಸ್ ವೆಬ್ಸೈಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರ್ತೀರಾ, ಸ್ಟಾರ್ಟ್ ಮಾಡ್ತೀರಾ. ಕಾಮರ್ಸ್ ವೆಬ್ಸೈಟ್ ಅನ್ನ ಕಂಪ್ಲೀಟ್ ಆಗಿ ಸೆಟ್ ಮಾಡ್ತೀರಾ. ಸೆಟ್ ಮಾಡ್ಕೊಂಡು ಆದ್ಮೇಲೆ ಪ್ರಾಡಕ್ಟ್ ಗಳನ್ನ ಕೂಡ ನಾವು ಲಿಸ್ಟ್ ಮಾಡ್ಬೇಕಾಗುತ್ತೆ. ಹಾಗಂತಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನೇನ್ ಮಾಡ್ತಿದ್ದೀನಿ, ಕಂಪ್ಲೀಟ್ ಆಗಿ ಪ್ರಾಡಕ್ಟ್ ಅನ್ನ ಯಾವ ತರ ಲಿಸ್ಟ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಂತಂದ್ರೆ ನಂದು ಆಲ್ರೆಡಿ ಒಂದು ವೆಬ್ಸೈಟ್ ಇದೆ, ನಿಮಗೆ ಗೊತ್ತಿರುವಂತದ್ದೇ rsshoppy.com ಅಂತ. ಅದರಲ್ಲಿ ನಾನು ಏನಪ್ಪಾ ಅಂತಂದ್ರೆ ಸಮ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನ ನಾನೆಲ್ಲ ಸೆಲ್ ಮಾಡ್ತಾ ಇರ್ತೀನಿ. ಅದರಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಒಂದು ಪ್ರಾಡಕ್ಟ್ ಅನ್ನ ನಿಮ್ಗೆ ಲೈವ್ ಆಗಿ ಯಾವ ತರ ಹಾಕೋದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ ನೋಡ್ಬೋದು, ನಾನು ಒಂದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ಗೆ ಬಂದಿದ್ದೀನಿ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಡೈರೆಕ್ಟಾಗಿ ಪ್ರಾಡಕ್ಟ್ಸ್ಗಳಲ್ಲಿ ಬನ್ನಿ. ಪ್ರಾಡಕ್ಟ್ಸಲ್ಲಿ ಆಲ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂತಂದರೆ ಎಷ್ಟು ಪ್ರಾಡಕ್ಟ್ಸ್ ಇದೆ ಇಲ್ಲಿ ನಿಮಗೆ ತೋರಿಸುತ್ತೆ. ಇಲ್ಲಿ ಆ್ಯಡ್ ನ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ನ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಪ್ರಾಡಕ್ಟ್ ಹಾಕೋದಕ್ಕೆ ಓಪನ್ ಆಗುತ್ತೆ. ನಾನು ಏನು ಮಾಡ್ತೀನಪ್ಪ ಅಂತ ಇಲ್ಲಿ ಫಸ್ಟು ಪ್ರಾಡಕ್ಟ್ ನೇಮನ್ನು ಎಂಟ್ರಿ ಮಾಡ್ತೀನಿ. ಪ್ರಾಡಕ್ಟ್ ನೇಮ್ ಬಂದ್ಬಿಟ್ಟು ಏರ್ಪಾಡ್ ಪ್ರೋ, ಇದು ಕಾಪಿ ಅಂತಂದರೆ ಏರ್ಪಾಡ್ ಪ್ರೋ 2ದು ಒಂದು ಕಾಪಿ ಇರುವಂಥ ಒಂದು ಪ್ರಾಡಕ್ಟು ನನ್ನ ಹತ್ರ ಇದೆ ಇವಾಗ. ನಾನೇನು ಮಾಡ್ತೀನಪ್ಪ ಅಂತಂದರೆ ಅದನ್ನು ಇಲ್ಲಿ ಲಿಸ್ಟಿಂಗ್ ಮಾಡ್ತಾ ಇದ್ದೀನಿ. ಫಸ್ಟು ಪ್ರಾಡಕ್ಟ್ ನೇಮನ್ನು ಹಾಕೊಳ್ಳಿ. ನೆಕ್ಸ್ಟು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ನಿಮಗೆ ಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್. ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ದು ನೀವು ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಸಿಂಪಲ್ ಆಗಿ ChatGPTಗೆ ಹೋಗಿ. ChatGPTಗೆ ಓಪನ್ ಮಾಡಿಕೊಂಡು ಅಲ್ಲಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನನ್ನು ಈಸಿಯಾಗಿ ತೊಗೋಬೋದು. ಇಲ್ಲ ಅಂತಂದರೆ ಬೇರೆ ವೆಬ್ಸೈಟಲ್ಲಿ ಅದೇ ಥರದಂಥದ್ದು ಒಂದು ಏನಾದರೂ ಪ್ರಾಡಕ್ಟ್ ಇತ್ತಪ್ಪ ಅಂತಂದರೆ ಅದ್ರ ಪ್ರಾಡಕ್ಟದ್ದು ಕಂಪ್ಲೀಟಾಗಿ ನೀವು ನೋಡ್ಬೋದು. ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಈ ರೀತಿ ನಾನು ಇಲ್ಲಿ ಹಾಕ್ತೀನಿ. ಐ ನೀಡ್ ಅ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಫಾರ್ ಮೈ ವೆಬ್ಸೈಟ್ ಅಂತ ಹಾಕ್ತೀನಿ. ಅಂದರೆ ಆಲ್ರೆಡಿ ನಾನು ಪ್ರಾಡಕ್ಟ್ ಒಂದು ಫೋಟೋನ ಏನು ಮಾಡಿ ಅಂತ ಅಪ್ಲೋಡ್ ಮಾಡಿಬಿಟ್ಟು ನಾನು ಏನು ಮಾಡಿದ್ದೆ, ಇದಕ್ಕೆ ನನಗೆ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಬೇಕಿತ್ತು ಅಂತ ನಾನು ಹಾಕಿದ್ದೆ. ಅದು ಅವಾಗಲೇ ಕೊಟ್ಟಿದ್ದು. ಇವಾಗ ಪ್ರಾಡಕ್ಟ್ ಡಿಸ್ಕ್ರಿಪ್ಷನನ್ನು ನನಗೆ ಬೇಕು ನನ್ನ ವೆಬ್ಸೈಟಲ್ಲಿ ಹಾಕೋದಕ್ಕೆ ಅಂತ ಹೇಳಿದ್ದೀನಿ. ಅದೇನು ಮಾಡೋದಪ್ಪ ಅಂತಂದರೆ ಕಂಪ್ಲೀಟಾಗಿ ನಿಮಗೆ ಕೊಟ್ಬಿಡುತ್ತೆ. ನೋಡ್ಬೋದು, ಕೀ ಫೀಚರ್ಸು ಎಲ್ಲ ಕಂಪ್ಲೀಟಾಗಿ ಎಮೋಜಿ ಸಮೇತ ನಿಮಗೆ ಕೊಡುತ್ತೆ, ಅಂದರೆ ಐಕಾನ್ಸ್ ಸಮೇತ ನಿಮಗೆ ಕೊಟ್ಬಿಡುತ್ತೆ. ನೀವು ಸಿಂಪಲ್ಲಾಗಿ ಕಾಪಿ ಮಾಡ್ಕೊಳ್ಳಿ, ನಿಮ್ಮ ಇಲ್ಲಿ ಪ್ರಾಡಕ್ಟ್ ಇದಕ್ಕೆ ಬಂದ್ಬಿಟ್ಟು ಪೇಸ್ಟ್ ಮಾಡಿ. ಬೇಡದೇ ಇರೋದನ್ನು ಇಲ್ಲಿ ರಿಮೂವ್ ಮಾಡ್ಕೊಂಬಿಡಿ. ಕಂಪ್ಲೀಟಾಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಈ ಥರ ನೀವು ಪ್ರಾಡಕ್ಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಇದು ಆದಮೇಲೆ ಈ ರೀತಿ ಹಾಕೋಬೋದು. ನೆಕ್ಸ್ಟು ಇಲ್ಲಿ ರೆಗ್ಯುಲರ್ ಪ್ರೈಸ್ ಅಂತ ಇದೆ. ರೆಗ್ಯುಲರ್ ಪ್ರೈಸು ಅದರದ್ದು MRP ಅಥವಾ ರೆಗ್ಯುಲರ್ ಪ್ರೈಸ್ ಏನಿರುತ್ತೆ ಅದನ್ನು ನೀವು ಹಾಕ್ಬೋದು. ಸೇಲ್ ಪ್ರೈಸ್ ಕೆಳಗಡೆ ಹಾಕಿ. ಸೇಲ್ ಪ್ರೈಸ್ ಕೆಳಗಡೆ ಹಾಕಿ ಆದ ಮೇಲೆ ನೆಕ್ಸ್ಟು ಇನ್ವೆಂಟ್ರಿ ಎಲ್ಲ ನೀವು ಹಾಕ್ಬೋದು. SKU ಅಂತಹ ಎಷ್ಟಿರುತ್ತೆ ಅದನ್ನು ಹಾಕಿ, ಇನ್ ಸ್ಟಾಕು ಈ ರೀತಿ ನೀವು ಹಾಕ್ಬೋದು. ನೆಕ್ಸ್ಟು ಶಿಪ್ಪಿಂಗ್ ಆಗಿರ್ಬೋದು. ವೇಟ್ ಎಷ್ಟು ಬರುತ್ತೆ ಅದನ್ನು ನೀವು ಹಾಕಿ. ಅದೇ ರೀತಿ ಲೆಂತ್ ಡೈಮೆನ್ಷನ್ ಎಷ್ಟು ಬರುತ್ತೆ ಅದನ್ನು ಕೂಡ ನೀವು ಮೆಜರ್ಮೆಂಟ್ ಮಾಡಿಕೊಂಡು ಹಾಕ್ಬೋದು. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ನಾನು ಏನು ಮಾಡ್ತೀನಪ್ಪ ಅಂತಂದರೆ ಅದನ್ನು ಕಂಪ್ಲೀಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಅದನ್ನು ಹಾಕ್ತೀನಿ. ಆಲ್ರೆಡಿ ಮೆಜರ್ಮೆಂಟ್ ಮಾಡಿದ್ದೆ ನಾನು 9.5 ಸೆಂಟಿಮೀಟರಲ್ಲಿ ನಾನು ಇದನ್ನು ಹಾಕ್ತೀನಿ. ಇಂಚಸಲ್ಲಿ ಕೇಳ್ತಾ ಇದೆ. ಅದನ್ನು ನೀವು ಇಂಚಸಲ್ಲಿ ಕೂಡ ಮಾಡ್ಕೋಬೋದು. ನಾನು ಇಂಚಸಲ್ಲಿ ಕೂಡ ಮೆಜರ್ಮೆಂಟ್ ಮಾಡಿಕೊಂಡು ಹಾಕ್ತೀನಿ. 3.5 1.5 ಹೈಟ್ ಇದೆ. ಶಿಪ್ಪಿಂಗ್ ಕ್ಲಾಸಸ್ಸು ನೋ ಶಿಪ್ಪಿಂಗ್ ಕ್ಲಾಸ್ ಅದು ನೀವು ಬೇಕಂದರೆ ಹಾಕೊಂಡಿರ್ಬೋದು, ಇಲ್ಲ ಅಂತಂದರೆ ಇಲ್ಲ. ನೆಕ್ಸ್ಟ್ ಲಿಂಕ್ಡ್ ಪ್ರಾಡಕ್ಟ್ ಏನಾದರೂ ಇತ್ತಂದರೆ ನೀವು ಹಾಕ್ಬೋದು. ಆಪ್ಷನ್ ಲಿಂಕ್ಗೋಸ್ಕರ ನೀವು ಮಾಡ್ಕೋಬೋದು.
ಇಷ್ಟು ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಶಾರ್ಟ್ ಡಿಸ್ಕ್ರಿಪ್ಷನ್ ಕೂಡ ನೀವು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ಮತ್ತೆ ನೀವು ಬಂದ್ಬಿಟ್ಟು ಇಲ್ಲಿ ಚಾಟ್ ಜಿಪಿಟಿಯಲ್ಲಿ ಗಿವ್ ಮಿ ಶಾರ್ಟ್ ಡಿಸ್ಕ್ರಿಪ್ಷನ್. ಸೊ ಶಾರ್ಟ್ ಡಿಸ್ಕ್ರಿಪ್ಷನ್ ನಿಮಗೆ ಬೇಕಂತಂದರೆ ಇದು ಮತ್ತೆ ಚಾಟ್ ಜಿಪಿಟಿಯಲ್ಲಿ ನೀವು ಎಂಟ್ರಿ ಮಾಡಿದ್ರಪ್ಪ ಅಂತಂದರೆ ಆಟೋಮೆಟಿಕಲಿ ಅದು ನಿಮಗೆ ಕೊಡುತ್ತೆ. ಸೊ ಅದು ಕಂಪ್ಲೀಟಾಗಿ ರೈಟ್ ಮಾಡುತ್ತೆ. ಅದನ್ನು ಸಿಂಪಲಾಗಿ ಕಾಪಿ ಮಾಡಿಕೊಡಿ. ಕಾಪಿ ಮಾಡಿಕೊಂಡು ನೀವು ಪೇಸ್ಟ್ ಮಾಡ್ಬೋದು. ಸೊ ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬೋದು. ಸೊ ಬೇಡದೇ ಇರೋದನ್ನು ಡಿಲೀಟ್ ಮಾಡಿಬಿಡಿ. ಸೊ ಬುಲೆಟ್ ಪಾಯಿಂಟ್ಸ್ ಕೂಡ ನೀವು ಹಾಕ್ಬೋದು. ಸೊ ಬುಲೆಟ್ ಪಾಯಿಂಟ್ಸ್ ಬೇಕಂತಂದರೆ ಇಲ್ಲಿ ಮತ್ತೆ ತಿರ್ಗಾ ಹಾಕಿ. ಸೊ ಬುಲೆಟ್ ಪಾಯಿಂಟ್ಸ್ ಅಂತ ಇಲ್ಲಿ ಎಂಟ್ರಿ ಮಾಡಿದ್ರೆ ಅಂತಂದರೆ ಅದು ಆಟೋಮೆಟಿಕಲಿ ಬುಲೆಟ್ ಪಾಯಿಂಟ್ಸನ್ನು ನಿಮಗೆ ಕೊಡುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿ ಬುಲೆಟ್ ಪಾಯಿಂಟ್ಸ್ ಕೂಡ ನಿಮಗೆ ಕೊಡುತ್ತೆ. ಸೊ ಆಲ್ರೆಡಿ ಅಲ್ಲಿ ಇದೆ ಮೇಲ್ಗಡೆ. ಸೊ ಅದನ್ನೇ ಬೇಕಂತಂದರೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ಇದೆಯಲ್ಲ, ಸೊ ಇದನ್ನೇ ನೀವು ಕಾಪಿ ಮಾಡಿಕೊಂಡು ಕೆಳಗಡೆ ಇಲ್ಲಿ ಪೇಸ್ಟ್ ಕೂಡ ಮಾಡ್ಬೋದು. ಸೊ ಈ ರೀತಿ ನೀವು ಮಾಡ್ಬೋದು. ಬಟ್ ಇದೇ ಇರಲಿ, ನನಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಕಂಪ್ಲೀಟಾಗಿ ಇವಾಗ ಆಯಿತು. ನೆಕ್ಸ್ಟು ನೀವು ಪ್ರಾಡಕ್ಟ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಲೆಕ್ಟ್ರಾನಿಕ್ಸಲ್ಲಿ ನಾನು ಕ್ಯಾಟಗರಿ ಹಾಕ್ತೀನಿ. ನೆಕ್ಸ್ಟು ಪ್ರಾಡಕ್ಟ್ ಇಮೇಜ್. ಸೊ ಪ್ರಾಡಕ್ಟ್ ಇಮೇಜಸನ್ನು ನೀವು ಆಲ್ರೆಡಿ ಫೋಟೋ ಅಥವಾ ಏನಾದರೂ ತೊಗೊಂಡಿಟ್ಟಿರಬೇಕಾಗುತ್ತೆ. ನಾನು ಆಲ್ರೆಡಿ ತೊಗೊಂಡಿಟ್ಟಿದ್ದೀನಿ. ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಸೆಲೆಕ್ಟ್ ಪ್ರಾಡಕ್ಟ್ಸ್. ಸೊ ಪ್ರಾಡಕ್ಟ್ ಇಮೇಜನ್ನು ನಾನು ಇಲ್ಲಿ ಹಾಕ್ತೀನಿ. ಸೊ ಆಲ್ ಟೆಕ್ಸ್ಟ್. ಸೊ ಸೆಲೆಕ್ಟ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಇಮೇಜ್ ಆಯಿತು. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ ಗ್ಯಾಲರಿ ಇಮೇಜಸ್ ಅಂತ ಇದೆ. ಸೊ ಅಲ್ಲಿ ಕೂಡ ನೀವು ಒಂದೆರಡು ಹಾಕ್ಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ನಾನು ಕಂಪ್ಲೀಟಾಗಿ ಸೊ ಮಿಕ್ಕಿರೋ 2 ಪ್ರಾಡಕ್ಟನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಪ್ರಾಡಕ್ಟ್ ಅಪ್ಲೋಡ್ ಆಯಿತು. ಸೊ ಕ್ಯಾಟಗರಿ ಕೂಡ ಸೆಲೆಕ್ಟ್ ಆಯಿತು. ಸೊ ಬ್ರ್ಯಾಂಡ್ಸ್ ಏನಾದರೂ ಇತ್ತಂತಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಏನಂತಂದರೆ ಕಂಪ್ಲೀಟಾಗಿ ನಮ್ಮದು ಪ್ರಾಡಕ್ಟ್ ಏನೇನಿದೆ ಎಲ್ಲ ಕಂಪ್ಲೀಟಾಗಿ ಹಾಕಿ ಆಯಿತು. ಸೊ ಇದನ್ನು ನಾವೇನು ಮಾಡೋದಪ್ಪ ಅಂತಂದರೆ ಈಸಿಯಾಗಿ ಪಬ್ಲಿಷ್ ಮಾಡ್ಬೋದು. ಸೊ ಪಬ್ಲಿಷ್ ಮಾಡಿ. ಸೊ ಇವಾಗ ಪ್ರಾಡಕ್ಟ್ ಏನಾಗಿದೆ ಪಬ್ಲಿಷ್ ಆಗಿದೆ. ಸೊ ನಮ್ಮ ವೆಬ್ಸೈಟಲ್ಲಿ ಯಾವ ಥರ ಕಾಣಿಸುತ್ತೆ ಅದನ್ನು ನೋಡೋಣ. ಸೊ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಆಲ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ನಮ್ಮ ಪ್ರಾಡಕ್ಟ್ ಆಲ್ರೆಡಿ ಹಾಕಿ ಆಗಿದೆ. ಸೊ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡಾದಮೇಲೆ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಫ್ರೀ ಶಿಪ್ಪಿಂಗ್ ಇದೆ. ಪ್ರಾಡಕ್ಟ್ ಇಮೇಜ್ ಕೂಡ ಝೂಮ್ ಕೂಡ ಆಗುತ್ತೆ. ಸೊ ಇಮೇಜಸ್ ಬೇರೆ ಬೇರೆ ಇಮೇಜಸ್ಗಳು ಕೂಡ ನಾವು ನೋಡ್ಬೋದು. ಸೊ ಈ ರೀತಿ ನಾವು ಕ್ಲಿಕ್ ಮಾಡ್ಕೋಬೋದು. ಅದೇ ರೀತಿ ನೀವು ನಮ್ಮ ಪ್ರಾಡಕ್ಟನ್ನು ನಾವು ಈ ರೀತಿ ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.